ಸುಜಾತ ಭಟ್ ಕಥೆಯನ್ನು ಹೇಳಲೇಬೇಕು. ಹೇಳುವುದು ಒಂದು, ಮಾಡುವುದು ಇನ್ನೊಂದು. ನಂಬೋದು ಹೇಗೋ ಕಾಣೆ ಪದ್ಮಾವತಿ ಪತಿ ತಿರುಪತಿ ಶ್ರೀ ವೆಂಕಟಾಚಲಪತಿ ಅಂತ ಹಾಡಿದೆಯಲ್ಲ, ಈ ಎಮ್ಮನ್ನು ನೋಡೇ ಆ ಹಾಡು ಬರೆದಿರಂಗೆ ಕಾಣ್ತಾ ಇದೆ. ಯಾಕಂದರೆ ಸಾಮಾನ್ಯವಾಗಿ ಮಕ್ಕಳುಗಳಿಗೆ ಅಜ್ಜಿ ಕಥೆ ಹೇಳಬೇಕು ಅಂತಂತಾರೆ. ಈ ಅಜ್ಜಿ ಕಥೆಯನ್ನೇನಾದರೂ ನಿಮ್ಮ ಮಕ್ಕಳಿಗೆ ಕಲಿಸ್ಬಿಟ್ರೆ ದೇವರೂ ಕೂಡ ಅವ್ರನ್ನ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಈ ಅಜ್ಜಿ ಕಥೆ ಹೇಳಿದೆ. ಕೊನೆಗೆ ತಾನು ಆಡಿದಂಥ ಆಟಗಳಿದೆಯಲ್ಲ, ಆಟಾಟೋಪವಾಗಿ ತನಗೇ ಕಾಡುತ್ತೆ ಅಂತ ಅಜ್ಜಿ ಗೊತ್ತಿರಲಿಲ್ಲ. ಗೊತ್ತಾದ ಮೇಲೆ ದಯವಿಟ್ಟು ನನ್ನ ಬಿಟ್ಬಿಡಿ, ಜಮೀನಿಗೋಸ್ಕರ ಇಷ್ಟೆಲ್ಲ ನಾಟಕ ಆಡಿದೆ ಅಂತ ಅಜ್ಜಿ ಗೋಗರ್ದಿದೆ. ಏನಿದು ಕಥೆ, ಏನಿ ಅಜ್ಜಿಯ ಕಥಾನಕ, ಬನ್ನಿ ನೋಡ. ನನ್ನ ಮಗಳು ಅನನ್ಯ ಭಟ್ ಇದ್ದು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವಳು. ಜಮೀನಿಗಾಗಿ ಧರ್ಮಸ್ಥಳದ ವಿರುದ್ಧ ಸುಜಾತ ಷಡ್ಯಂತ್ರ. ಸುಳ್ಳು ಕತೆ ಕಟ್ಟಿದೆ ಅಂತ ಸುಜಾತ ಸಂಚು ಬಟಾಬಯಲು. ನನ್ನ ಮಗಳು ಅನನ್ಯ ನಾಪತ್ತೆಯಾಗಿದ್ದಾಳೆ, ಅವಳ ಅಸ್ಥಿಯನ್ನಾದ್ರೂ ಹುಡುಕೊಡಿ ಅಂತ ದೂರು ನೀಡಿದ್ದ ಸುಜಾತ ಅನನ್ಯ ನಾಪತ್ತೆ ಎಂಬ ಡ್ರಾಮಾ ಕಂಪನಿ ತೆರೆದಿದ್ದು ಜಗಜ್ಜಾಹೀರಾಗಿದೆ. ಸುಜಾತ ಹೆಣೆದಿದ್ದ 3 ಷಡ್ಯಂತ್ರ 3 ದಿನದ ವಿಚಾರಣೆಯಲ್ಲಿ ಬಟಾಬಯಲಾಗಿದೆ. ಏನೇ ಕೇಳಿದ್ರೂ ಕಣ್ಣೀರು ಹಾಕ್ತಿದ್ದ ಸುಜಾತ ಹೈ ಡ್ರಾಮಾ ಮಾಡಿ ಎಲ್ಲರ ಬಾಯಿ ಮುಚ್ಚಿಸ್ಬಿಡ್ತಿದ್ರು. ಆದ್ರೆ ಸುಜಾತ ಡ್ರಾಮಾ SIT ಮುಂದೆ ನಡೆದಿಲ್ಲ. SIT ಕೇಳಿದ ಪ್ರಶ್ನೆಗೆ ಬೆಚ್ಚುಮೋರೆ ಹಾಕೂತಿದ್ದ ಸುಜಾತ, ನಾನು ಹೇಳಿದ್ದೆಲ್ಲ ಸುಳ್ಳು, ನನ್ನ ಬಿಟ್ಬಿಡಿ ಅಂತ ಗೋಳಾಡಿದ್ದಾರೆ. ಹಾಗಾದ್ರೆ ಸುಜಾತ ಕಟ್ಟುಕತೆ ಕಟ್ಟಿದ್ ಹೇಗೆ? SIT ಮುಂದೆ ಸಿಕ್ಕಿಬಿದ್ದಿದ್ ಹೇಗೆ? ಸುಜಾತಾರ ಷಡ್ಯಂತ್ರಗಳನ್ನ ಒಂದೊಂದಾಗೆ ತೋರಿಸ್ತೀವಿ ನೋಡಿ. ಸುಜಾತ ಮಹಾಷಡ್ಯಂತ್ರ ನಂಬರ್ 1, ಅನನ್ಯ ನಾಪತ್ತೆ ಪುರಾಣ. ಸುಜಾತ ಎನ್ಕ್ವೈರಿ ಶುರುವಾಗಿ ಇಂದಿಗೆ 3 ದಿನಗಳೇ ಕಳೆದಿವೆ. ಮೊದಲು ನಾನು ಹೇಳಿದ್ದು ಸತ್ಯ ಅಂತ ವಾದ ಮಾಡ್ತಿದ್ದ ಸುಜಾತ ಮುಂದೆ SIT ದಾಖಲೆ ಇಟ್ಟಾಗ ಕಕ್ಕಾಬಿಕ್ಕಿಯಾಗಿದ್ದಾರೆ. ಪೆಚ್ಚುಮೋರೆ ಹಾಕೊಂಡು ಕುಳಿತ ಸುಜಾತ ನಾನು ಹೇಳಿದ್ದು ಸುಳ್ಳು ಅಂತ ಉಲ್ಟಾ ಹೊಡೆದಿದ್ದಾರೆ. SIT ಅಧಿಕಾರಿಗಳ ಪ್ರಶ್ನೆಗೆ ಒಂದೇ ಉತ್ತರ ಕೊಡ್ತಿದ್ದ ಸುಜಾತ ನನ್ನ ಮಗಳ ಅಸ್ಥಿ ಕೇಳಿದ್ದೀನಿ ಅಂತ ವಾದಿಸ್ತಿದ್ರು. ಮೊದಲನೇ ದಿನ ಸುಜಾತ ಹೇಳಿದ್ದೆಲ್ಲವನ್ನ ಕೇಳ್ಕೊಂಡಿದ್ದ SIT ಅಧಿಕಾರಿಗಳು ನೆನ್ನೆ ಅಸಲಿ ವಿಚಾರಣೆ ಶುರು ಮಾಡಿದ್ರು. ಸುಜಾತಾರ ಪ್ರತಿ ಹೇಳಿಕೆಗೂ SIT ಉತ್ತರ ಸಹಿತ ಸಾಕ್ಷ್ಯ ನೀಡಿತು. ಸುಜಾತ ಜೀವನ ಚರಿತ್ರೆಯನ್ನ ಮುಂದಿಟ್ಟಿತ್ತು. ಜಮೀನು ವಿಚಾರವಾಗಿ ಸುಜಾತ ಗಲಾಟೆ ಮಾಡಿಕೊಂಡಿರೋದಕ್ಕೆ ಸಾಕ್ಷ್ಯ ನೀಡಿದಾಗ ಸುಜಾತಾರ ಷಡ್ಯಂತ್ರ ಬಯಲಾಗಿತ್ತು. ಈ ವೇಳೆ ಸತ್ಯ ಒಪ್ಪಿಕೊಂಡ ಸುಜಾತ ನಾನು ಸುಳ್ಳು ಹೇಳಿದ್ದು ಜಮೀನಿಗಾಗಿ ಅಂತ ಬಾಯಿ ಬಿಟ್ಟಿದ್ದಾರೆ. ಇದೇ ವೇಳೆ ಜಮೀನಿಗಾಗಿ ಸುಜಾತ ಸೃಷ್ಟಿಸಿದ ಮತ್ತೆರಡು ಷಡ್ಯಂತ್ರಗಳು SIT ವಿಚಾರಣೆ ವೇಳೆ ಬಯಲಾಗಿವೆ. ಸುಜಾತ ಮಹಾಷಡ್ಯಂತ್ರ ನಂಬರ್ 2, ಯೂಟ್ಯೂಬ್ ಸಂದರ್ಶನ. ಮಗಳಿದ್ದಾಳೆ ಅಂತ ಕಟ್ಟುಕತೆ ಕಟ್ಟಿದ್ದ ಸುಜಾತ ಯೂಟ್ಯೂಬ್ ಸಂದರ್ಶನದ ಮೂಲಕ ಷಡ್ಯಂತ್ರಕ್ಕೆ ಪ್ಲಾನ್ ಮಾಡಿದ್ರಂತೆ. ಇದಕ್ಕಾಗಿ 1 ವರ್ಷದ ಹಿಂದೆ ಸುಜಾತ ಜಯಂತ್ನನ್ನ ಸಂಪರ್ಕ ಮಾಡಿದ್ರಂತೆ. ಜಯಂತ್ ಮೂಲಕ ಯೂಟ್ಯೂಬ್ ಚಾನಲ್ಗೆ ಸಂದರ್ಶನ ಕೊಟ್ಟಿದ್ದ ಸುಜಾತ ಧರ್ಮಸ್ಥಳದ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. 2024ರ ಏಪ್ರಿಲ್ನಲ್ಲಿ ಸುಜಾತ ಭಟ್ ಸಂದರ್ಶನ ಅಪ್ಲೋಡ್ ಮಾಡಲಾಗಿತ್ತು. ಆದರೆ ಧರ್ಮಸ್ಥಳದ ವಿರುದ್ಧ ಆರೋಪ ಸದ್ದು ಮಾಡದೇ ಇದ್ದಾಗ ಸುಜಾತ ಭಟ್ ಅಂಡ್ ಗ್ಯಾಂಗ್ಗೆ ನಿರಾಸೆಯಾಗಿತ್ತು. ಇಷ್ಟಕ್ಕೆ ಸುಜಾತ ಸುಮ್ಮನಾಗ್ಲಿಲ್ಲ. ಧರ್ಮಸ್ಥಳ ವಿರುದ್ಧ ಮತ್ತೊಂದು ಷಡ್ಯಂತ್ರ ರೂಪಿಸಿದ್ರು. ಸುಜಾತ ಮಹಾಷಡ್ಯಂತ್ರ ನಂಬರ್ 3, ದೂರು ಕೊಡಲು ತಂಡ ಸಂಪರ್ಕ. ಯೂಟ್ಯೂಬ್ ಸಂದರ್ಶನ ವರ್ಕೌಟ್ ಆಗದೇ ಇದ್ದಾಗ ಮತ್ತೆ ಸಂಚು ಹೂಡಿದ ಸುಜಾತ ತಿಮರೋಡಿ, ಗಿರೀಶ್ ಮಠಣನವರ್, ಯೂಟ್ಯೂಬರ್ ಸಮೀರ್ ಸಂಪರ್ಕ ಮಾಡಿದ್ರು. ಎಲ್ಲರ ಸಹಾಯ ಪಡೆದು ದೂರು ಕೊಡಲು ಪ್ಲಾನ್ ಮಾಡಿದ್ರು. ಅದರಂತೆಯೇ ಕಳೆದ ಜುಲೈನಲ್ಲಿ ಸುಜಾತ ನನ್ನ ಮಗಳು ನಾಪತ್ತೆಯಾಗಿದ್ದಾಳೆ ಅಂತ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಇದೆಲ್ಲವೂ SIT ಮುಂದೆ ಬಾಯಿ ಬಿಟ್ಟಿರುವ ಸುಜಾತ ಜಮೀನಿಗಾಗಿಯೇ ನಾನು ಸುಳ್ಳು ಹೇಳಿದೆ ಅಂತ ತಪ್ಪೊಪ್ಪಿಕೊಂಡಿದ್ದಾರೆ. ಸುಜಾತ ಹೇಳ್ತಿರೋದು ಸುಳ್ಳು ಅಂತ ಗೊತ್ತಾದ ಬಳಿಕ ತಿಮರೋಡಿ ಅವರ ಮನೆಯಿಂದಲೂ ಗೇಟ್ ಪಾಸ್ ಕೊಡಲಾಗಿದೆ. 2 ದಿನದಿಂದ ಸುಜಾತ ಲಾಡ್ಜ್ನಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಸುಳ್ಳು ಸಾಕ್ಷ್ಯ ಸೃಷ್ಟಿಸಿದ ಆರೋಪದಡಿ ಯಾವುದೇ ಕ್ಷಣದಲ್ಲೂ ಸುಜಾತ ಬಂಧನವಾಗುವ ಸಾಧ್ಯತೆ ಇದೆ. ಚಿನ್ನಯ್ಯನ ಮೊಬೈಲ್ ರಹಸ್ಯಕ್ಕೆ ಕೈ ಹಾಕಿದ SIT. ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸದಲ್ಲಿ ಚಿನ್ನಯ್ಯನ 2 ಮೊಬೈಲ್ ಸಿಕ್ಕಿದ್ವು. ಮೊಬೈಲ್ ಪರಿಶೀಲನೆ ವೇಳೆ ಕಾಲ್ ಲಿಸ್ಟ್ ಡಿಲೀಟ್ ಆಗಿರೋದು ಗೊತ್ತಾಗಿದೆ. ಹೀಗಾಗಿ ಚಿನ್ನಯ್ಯನ ಮೊಬೈಲ್ ರಿಟ್ರೀವ್ ಮಾಡೋಕೆ SIT ಅಧಿಕಾರಿಗಳು ಪ್ಲಾನ್ ಮಾಡಿದ್ದಾರೆ. ಕಾಂಟ್ಯಾಕ್ಟ್ಸ್, ವಾಟ್ಸ್ಆಪ್,
ಗ್ಯಾಲರಿ ಡೇಟಾ ಮರುಪಡೆಯೋಕ್ ಮುಂದಾಗಿದ್ದಾರೆ. ಸಂಗ್ರಹಿಸಿದ ಡೇಟಾವನ್ನ ವಿಶ್ಲೇಷಣೆಗೆ ಒಳಪಡಿಸಲಿದ್ದಾರೆ. ಬುರುಡೆ ಕಥೆಗಳ ತನಿಖೆಗೆ ಮುಂದಾಗಿರೋ ಎಸ್ಐಟಿ ಚಿನ್ನಯ್ಯ ಪ್ರಕರಣದ ಯಾವುದೇ ಮಾಹಿತಿ ನೀಡದಂತೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದೆ. ಎಫ್ಐಆರ್, ಪ್ರಕರಣ ಸೇರ್ಪಡೆ ಹಾಗೂ ಇತರ ಮಾಹಿತಿ ಗೌಪ್ಯವಾಗಿಡಲು ಮನವಿ ಮಾಡಿದೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಸೌಜನ್ಯ ಸಾವಿನ ತನಿಖೆ ನಡೆಸುವಂತೆ ಎಸ್ಐಟಿಗೆ ಸೌಜನ್ಯ ಕುಟುಂಬಸ್ಥರು ದೂರು ನೀಡಿದ್ದಾರೆ. ಅಧಿಕಾರಿಗಳು ಹಿಂಬರಹ ನೀಡಿ ಕಳಿಸಿದ್ದಾರೆ. ಬೆಂಗಳೂರಿನಿಂದ ಪ್ರಜ್ವಲ್ ಜೊತೆ ಅಶೋಕ್, ಟಿವಿ9 ಧರ್ಮಸ್ಥಳ.